ಪರಿಶುದ್ಧವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಹೆದರಿದಿರು ನನ್ನ ಮನವೇ ಸೇವೆಗಳ ಮೂಲಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬಗಳನ್ನ ಹೇಳವಾಗಿ ಅಭಿವೃದ್ಧಿಪಡಿಸಲಿ, ನಿಮ್ಮ ಮಕ್ಕಳ ಭವಿಷ್ಯತ್ತನ್ನ ಇನ್ನೂ ಉಜ್ವಲಗೊಳಿಸಲಿ. ಕರ್ತನ ಸನ್ನಿಧಾನದಲ್ಲಿ ನಿಮ್ಮ ಕುಟುಂಬಗಳಿಗಾಗಿ ನಾವು ಪ್ರತಿದಿನವೂ ಸದಾ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಮಂಗಳವಾರ ರಾತ್ರಿ 9 ಗಂಟೆ ಮತ್ತು ಶುಕ್ರವಾರ ರಾತ್ರಿ 9 ಗಂಟೆಗೆ ನಡೆಯುವಂತಹ ಈ ವಿಶೇಷವಾದಂತಹ ಕುಟುಂಬ ಪ್ರಾರ್ಥನೆಗಾಗಿ ದೇವರ ನಾಮವನ್ನು ನಾನು ಘನಪಡಿಸ್ತೇನೆ. ಪ್ರೀತಿಯುಳ್ಳ ದೇವಶಂದ್ರೆ, ಈ ವಿಶೇಷವಾದ ಕುಟುಂಬ ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತಿರುವಂತಹ ನಿಮಗೂ, ನಿಮ್ಮ ಮಕ್ಕಳಿಗೂ ಮತ್ತು ಈ ಸಂದೇಶವನ್ನು ಆಲಿಸುತ್ತಿರುವಂತ ನಮ್ಮ ರಾಜ್ಯ ಮೊದಲುಗೊಂಡು ದೇಶ ವಿದೇಶಗಳಲ್ಲಿರುವಂತ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರ ಕುಟುಂಬಗಳನ್ನ ದೇವರು ಅದ್ಭುತವಾದಂತಹ ರೀತಿಯಲ್ಲಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸಲಿ. ಈ ಕುಟುಂಬ ಪ್ರಾರ್ಥನೆ ವಿಷಯದಲ್ಲಿ ಅನೇಕ ಕುಟುಂಬಗಳಿಗೆ ತಿಳಿಸಿರಿ. ಪ್ರತಿ ಮಂಗಳವಾರ ಶುಕ್ರವಾರ ರಾತ್ರಿ ನಾವು ಕುಟುಂಬವಾಗಿ ಸೇರಿಕೊಳ್ಳೋಣ. ದೇವರ ವಾಕ್ಯವನ್ನ, ಜೀವವುಳ್ಳ ಆರಾಧನೆಯನ್ನ, ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನ ಮಾಡುತ್ತಾ ದೇವರ ನಾಮವನ್ನು ನಾವು ಘನಪಡಿಸುವಂತರಾಗೋಣ. ಅದ್ಭುತವಾದ ಸಾಕ್ಷಿಗಳನ್ನ ಕೇಳುವಂತ ಒಂದು ಮಹಿಮೆಯ ಕ್ಷಣಗಳನ್ನ ನಾವು ಎದುರು ನೋಡುತ್ತಾ ಈ ವಿಶೇಷವಾದ ಕುಟುಂಬ ಪ್ರಾರ್ಥನೆಗಾಗಿ ಪ್ರಾರ್ಥಿಸುತ್ತಾ ಇರೋಣ. ಆತ್ಮೀಯ ದೇವಶಂದ್ರೆ, ಪ್ರತಿ ಭಾನುವಾರ ಉದಯ ಕಾಲದ ಆರಾಧನೆ ಬೆಂಗಳೂರು ಪಟ್ಟಣದಲ್ಲಿ 7 ಗಂಟೆಯಿಂದ 10 ಗಂಟೆ ತನಕ ನಡೆಯಲಿಕ್ಕಿದೆ. ದೇವರ ಉನ್ನತವಾದಂಥ ಆ ನಾಮವನ್ನು ನಾವೆಲ್ಲರೂ ಸದಾ ಘನಪಡಿಸ್ತಾ ಇದ್ದೇವೆ. ಒಂದು ವೇಳೆ ಬೆಂಗಳೂರು ಪಟ್ಟಣದಲ್ಲಿ ನೀವು ವಾಸ ಮಾಡ್ತಿರುವುದಾದರೆ ವಿಶೇಷವಾದಂಥ ಈ ಆರಾಧನೆಗಳಲ್ಲಿ ಪಾಲ್ಗೊಳ್ಳ್ರಿ. ತುಮಕೂರು ಪಟ್ಟಣದಲ್ಲಿ 9:30 12:30 ತನಕ ಜೀವವುಳ್ಳಂತ ಆರಾಧನೆ ತುಮಕೂರು ಪಟ್ಟಣದಲ್ಲಿ ನಡೀತಾ ಇದೆ. ತುಮಕೂರು ಜಿಲ್ಲೆಯಲ್ಲಿರುವಂಥ ದೇವ ಮಕ್ಕಳು ಈ ವಿಶೇಷವಾದ ಆರಾಧನೆಯಲ್ಲಿ ಪಾಲ್ಗೊಳ್ಳ್ರಿ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ದೇವನಾಕ್ಕೆ ಸ್ತೋತ್ರವಾಗಲಿ. ಅತಿ ಶೀಘ್ರದಲ್ಲಿ, ಅಂದರೆ ಈ ವಾರದಲ್ಲಿ ಪ್ರಿಯ ಸೇವಕರಾಗಿರುವಂಥ ಮೋನಿಕಾ ಸಿಸ್ಟರ್ ಅವರು ಮಾಡಿರುವಂಥ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಸದಾ ಪ್ರಾರ್ಥನೆ ಮಾಡ್ರಿ. ಆ ಹಾಡುಗಳು ಅನೇಕರು ಕೇಳಿ ಆಶೀರ್ವಾದ ಹೊಂದಲಿ, ಅನೇಕರು ಏನೋ ಆತ್ಮಿಕವಾಗಿ ಬಲ ಹೊಂದಲಿಕ್ಕೆ ಆಗುತ್ತೆ. ಆ ಹಾಡುಗಳು ಅನೇಕರನ್ನ ದೇವರ ಸನ್ನಿಧಾನದಲ್ಲಿ ನಡೆಸಲಿ ಎಂಬುದಾಗಿ ಹೇಳಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನ ಮಾಡ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ. ದನಾಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ದೇವ ಮಕ್ಕಳೇ, ಕ್ರೈಸ್ತ ಮಕ್ಕಳಾಗಿರುವಂತ ನಮ್ಮ ಎಲ್ಲರ ಜೀವಿತದಲ್ಲಿ ಉದಯ ಕಾಲದ ಆ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದಂತಹ ಪ್ರಾರ್ಥನೆಯಾಗಿರುತ್ತದೆ. ನನ್ನ ವೈಯಕ್ತಿಕವಾದಂತಹ ಜೀವಿತದಲ್ಲಿ ನಾನು 2 ಸಂಗತಿಗಳನ್ನ ಹಾಸಿಗೆಯಿಂದ ಮೇಲಕ್ಕೆ ಎದ್ದ ತಕ್ಷಣ ದೇವರ ಸಮಕ್ಷಮದಲ್ಲಿ ನಾನು ಹೊತ್ತು ತರ್ತೇನೆ. ಮೊದಲನೇ ಒಂದು ಸಂಗತಿ ಏನಂದ್ರೆ, ದೇವರಿಗೆ ಸ್ತುತಿ ಸಲ್ಲಿಸುವಂಥದ್ದು, ಸ್ತೋತ್ರವನ್ನ ಹೇಳುವಂಥದ್ದು, ಸ್ತುತಿ ಮತ್ತು ಸ್ತೋತ್ರವನ್ನ ಹೇಳುವಂಥದ್ದು. ಎದ್ದ ತಕ್ಷಣವೇ ನಾನು ಕಣ್ಣನ್ನ ಬಿಡೋದಿಲ್ಲ. ಇರುವಂತ ಅದೇ ಹಾಸಿಗೆಯ ಮೇಲೆ ಕೂತುಕೊಂಡು ಕರ್ತನ ಸನ್ನಿಧಾನದಲ್ಲಿ ಸ್ತೋತ್ರ 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 ಸ್ತುತಿ 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 ಎಂಬುದಾಗಿ ದೇವರ ನಾಮವನ್ನ ನಾನು ಘನಪಡಿಸುತ್ತೇನೆ. 2ನೇ ಸಂಗತಿ, ದೇವ ಸಮಕ್ಷಮದಲ್ಲಿ ಆ ಸ್ತುತಿಯನ್ನ ಸಲ್ಲಿಸಿದ ನಂತರ ದೇವರ ಸಮ್ಮುಖದಲ್ಲಿ ಇದನ್ನ ಬೇಡಿಕೊಳ್ಳುತ್ತೇನೆ. ದೇವರೇ, ನಿನ್ನ ಕೃಪೆ ನನ್ನನ್ನು ಆವರಿಸಲಿ, ನಿನ್ನ ಕೃಪೆ ನನ್ನನ್ನು ಆವರಿಸಲಿ. ಈ ಹಗಲೊತ್ತಿನಲ್ಲೆಲ್ಲವೂ ಸಹ ದೇವಾ, ನನ್ನ ಕಾಲು ಜಾರಿ ಹೋಗದ ಹಾಗೆ, ಎಡವಿ ಬೀಳದ ಹಾಗೆ ದೇವರೇ, ಈ ದಿನದ ಎಲ್ಲಾ ಕಾರ್ಯಗಳಲ್ಲಿ ಸದಾ ನನ್ನ ಬಲ, ನನ್ನ ಆಲೋಚನೆ, ನನ್ನ ಜ್ಞಾನ, ನನ್ನ ತಿಳುವಳಿಕೆ ಎಲ್ಲ ಲಯವಾಗಲಿ. ನಿನ್ನ ಕೃಪೆಯೊಂದೇ ದೇವರೇ ಕರ್ತನೆ ನನ್ನನ್ನ ಆವರಿಸಲಿ ಎಂಬುದಾಗಿ ಹೇಳಿ ಕರ್ತನ ಸನ್ನಿಧಾನದಲ್ಲಿ ಆ ಕೃಪೆಗಾಗಿ ನಾನು ಪ್ರಾರ್ಥಿಸಿ, ಅದಾದ ನಂತರ ಬೇರೆ ಮಧ್ಯಸ್ಥಿಕೆ ಪ್ರಾರ್ಥನೆಗಳನ್ನ ನಾನು ದೇವ ಸನ್ನಿಧಾನದಲ್ಲಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತೇನೆ. ಆತ್ಮೀಯ ದೇವಶಂದ್ರೆ, ಇದು ಬಹಳ ಪ್ರಾಮುಖ್ಯವಾದಂತ ಸಂಗತಿಯಾಗಿರುವಂಥದ್ದು. ಸ್ತುತಿ ಅಂದ್ರೆ ದೇವರ ನಾಮವನ್ನು ನಾವು ಘನಪಡಿಸುವಂಥದ್ದು. ಆತನು ಮಾಡಿದಂತ ಉಪಕಾರಗಳನ್ನ ಸ್ಮರಿಸಿ ಆತನ ನಾಮವನ್ನ ಎತ್ತಿ ಹಿಡಿಯುವಂಥದ್ದು. ಸ್ತುತಿ ಅಂದ್ರೆ
ಆತನು ಎಷ್ಟು ಮಹಿಮೆ ಉಳ್ಳವನು, ಎಷ್ಟು ಬಲಾಢ್ಯನು, ಎಷ್ಟು ಶ್ರೇಷ್ಠನು, ಯಾವ ರೀತಿಯಾಗಿ ನಮ್ಮನ್ನ ಕಾಪಾಡಿದನು, ಯಾವ ರೀತಿಯಾಗಿ ಆತನು ನಮ್ಮನ್ನ ನಡೆಸಿದನು ಎಂಬುದಾಗಿ ಸ್ತುತಿ ಮತ್ತು ಸ್ತೋತ್ರ ಇವೆರಡೂ ಸಹ ಆತನಿಗೆ ನಾವು ಸಮರ್ಪಣೆ ಮಾಡಬೇಕಾದಂತ ಪ್ರಾಮುಖ್ಯವಾದಂತಹ ಸಂಗತಿಗಳು. ಯೇಸುವಿನ ನಾಮದಲ್ಲಿ ದೇವರು ನಮ್ಮನ್ನ ರಾತ್ರಿಯೆಲ್ಲ ಕಾಪಾಡಿ ಉದಯ ಕಾಲದಲ್ಲಿ ನಮ್ಮ ಶ್ವಾಸವನ್ನ ಸ್ಥಿರಪಡಿಸಿ ಮತ್ತೆ ಉಸಿರಾಡುವಂತೆ ಮಾಡುತ್ತಾನೆ. ಎರಡನೇ ಸಂಗತಿ, ಎಷ್ಟೋ ಜನರು ಈ ಲೋಕದಲ್ಲಿ ರಾತ್ರಿ ಮಲಗಿ ಉದಯ ಕಾಲದಲ್ಲಿ ಎದ್ದೋಳೋದಕ್ಕೆ ಆಗೋದಿಲ್ಲ. ಹಾಸಿಗೆ ಮೇಲೇನೆ ಅವರು ತಮ್ಮ ಪ್ರಾಣವನ್ನು ಬಿಡುವಂತಹ ಅನೇಕ ಮಕ್ಕಳನ್ನು ನಾವು ನೋಡ್ತಾ ಇದ್ದೇವೆ. ಆದರೂ ನಮ್ಮ ಮೇಲೆ ಆತನು ದಯೆ, ಕೃಪೆ, ಕರುಣೆಯನ್ನ ಇಟ್ಟು ತನ್ನ ಮಹಾ ಸಂಕಲ್ಪವನ್ನ ಮತ್ತೆ ನಮ್ಮ ಜೀವಿತದಲ್ಲಿ ನಡೆಸಲಿಕ್ಕಾಗುವ ಹಾಗೆ ನಮ್ಮನ್ನ ಎಚ್ಚರಪಡಿಸಿದಂತಹ ವೇಳೆಯಲ್ಲಿ ದೈವ ಮಕ್ಕಳೇ ನಾವು ಕೃತಜ್ಞತೆಯೊಡನೆ ಆತನಿಗೆ ಸ್ತೋತ್ರಗಳನ್ನ ಸಲ್ಲಿಸಬೇಕು. ಇವತ್ತು ಆ ಸ್ತುತಿ ಮತ್ತು ಕೃಪೆಯ ಬಗ್ಗೆನೆ ನಿಮ್ಮ ಮಧ್ಯದಲ್ಲಿ ನಾನು ಮಾತನಾಡಲಿಕ್ಕೆ ಹೋಗ್ಲಿಕ್ಕಿದೆ. ದೇವರಿಗೆ ಸ್ತೋತ್ರವಾಗಲಿ. ನಾವು ಸ್ತುತಿ ಮಾಡುವಾಗ ಯಾವ ಕಾರ್ಯಗಳು ನಮ್ಮ ಆಧ್ಯಾತ್ಮಿಕತೆ ಬದುಕಿನಲ್ಲಿ ಜರುಗುತ್ತದೆ ಎಂಬುದಾಗಿ ಸ್ವಲ್ಪ ಸಮಯಗಳ ಕಾಲ ನಾವು ಧ್ಯಾನ ಮಾಡಿಕೊಳ್ಳುವಂತ. ದೇವರಿಗೆ ಸ್ತೋತ್ರವಾಗಲಿ. ನಾನು ಬಹಳ ಸಾರಿ ಹೇಳ್ತೇನೆ ದೇವರಿಗೆ ಸ್ತೋತ್ರ 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 ಅಂತ. ಬಹಳ ಸಭೆಗಳಲ್ಲಿ ನಾನು ಹೋಗಿ ನೋಡುವಂತ ಸಂದರ್ಭದಲ್ಲಿ, ಪ್ರತ್ಯೇಕವಾಗಿ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ಈ ಸ್ತುತಿ ಸ್ತೋತ್ರ ಅಂದ್ರೆ ತುಂಬಿ ತುಳುಕ್ತಾ ಇರ್ತದೆ. ಅವ್ರು ಮಾತೆತ್ತಿದ್ರೆ ಸ್ತೋತ್ರ ಅಂತಾರೆ, ಮಾತೆತ್ತಿದ್ರೆ ದೇವರನ್ನ ಆರಾಧಿಸುವಾಗ ಸ್ತುತಿ ಅಂತಾರೆ, ಸ್ತೋತ್ರ ಅಂತ ಆರ್ಭಟಿಸುತ್ತಾರೆ, ದೇವರನ್ನ ಘನಪಡಿಸ್ತಾ ಇರ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಬಾಯಿ ಬಿಡ್ರಿ, ಸ್ತೋತ್ರ ಹೇಳ್ರಿ, ಸ್ತುತಿ ಹೇಳ್ರಿ ಅಂತ ಒತ್ತಾಯಪೂರ್ವಕವಾಗಿ ಹೇಳ್ರಿ. ಯಾಕೆಂದ್ರೆ ಆತ್ಮಿಕ ಮನುಷ್ಯನಿಗೆ ಚೆನ್ನಾಗಿ ಗೊತ್ತಿರ್ತದೆ, ನಾನು ಸ್ತುತಿಸುವಾಗ, ನಾನು ಸ್ತೋತ್ರ ಮಾಡುವಾಗ ಯಾರು ನನ್ನ ಮಧ್ಯದಲ್ಲಿ ಬರ್ತಾರೆ ಅಂತ. ಬೈಬಲ್ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಸುಪರಿಚಿತವಾದಂತಹ ಒಂದು ವಿಶೇಷವಾದಂತಹ ವಾಗ್ದಾನ, ಇಸ್ರೇಲರ ಸ್ತುತಿಗಳ ಮಧ್ಯದಲ್ಲಿ ಸಿಂಹಾಸನ ರೂಢನಾಗಿರುವಂತ ದೇವರು ನಮ್ಮ ದೇವರು ಅಂತ. ಇಸ್ರೇಲರ ಸ್ತುತಿಗಳ ಮಧ್ಯದಲ್ಲಿ ದೇವರು ಸಿಂಹಾಸನ ರೂಢನಾಗಿರ್ತಾನೆ. ಆತ್ಮೀಯ ದೇವಶಂದ್ರೆ, ನನ್ನ ನಿನ್ನ ಸ್ತುತಿ ಸ್ತೋತ್ರ ದೇವರಿಗೆ ಸಮರ್ಪಣೆಯಾಗುವಂತ ಸಂದರ್ಭದಲ್ಲಿ ಇಡೀ ವಿಶ್ವದ ಚಕ್ರವರ್ತಿ, ಇಡೀ ವಿಶ್ವದ ಅಧಿಪತಿ, ಈ ಲೋಕವನ್ನೇ ಸೃಷ್ಟಿ ಮಾಡಿರುವಂತ, ಈ ಲೋಕದಲ್ಲಿರುವಂತ ಸಮಸ್ತವನ್ನುಂಟು ಮಾಡಿರುವಂತ ದೇವಾದಿ ದೇವನಾಗಿರುವಂತ ಆತನ ಸಿಂಹಾಸನ ನಮ್ಮ ಮಧ್ಯದಲ್ಲಿ ಆತನು ಸ್ಥಾಪಿಸಿ ನಮ್ಮ ಮಧ್ಯದಲ್ಲಿ ಆತನು ಪ್ರಸನ್ನನಾಗ್ತಾನೆ ಎಂಬುದಾಗಿ ನೆನೆಸುವಾಗ ಆ ಸ್ತುತಿಗೆ ದೇವರು ಕೊಡುವಂತ ಮಹತ್ವ ಎಷ್ಟು ಘನವುಳ್ಳದ್ದು, ಆ ಸ್ತೋತ್ರಕ್ಕೆ ದೇವರು ಕೊಡುವಂತ ಮಹತ್ವ ಎಷ್ಟು ಘನವುಳ್ಳದ್ದು. ಇವತ್ತಿನ ದಿನಮಾನಗಳಲ್ಲಿ ದೇವರ ಸಮ್ಮುಖವನ್ನು ನಾವು ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ನಾವು ಸ್ತುತಿಸುವುದನ್ನ ಬಿಡುತ್ತೇವೆ, ಸ್ತೋತ್ರ ಮಾಡುವುದನ್ನು ಬಿಡುತ್ತೇವೆ. ನಮ್ಮ ಕೂಗನ್ನೇ, ನಮ್ಮ ಗೋಳಾಟವನ್ನೇ, ನಮಗಿರುವ ಕಷ್ಟವನ್ನೇ, ನಮಗಿರುವಂತ ಪರಿಸ್ಥಿತಿಗಳನ್ನೇ, ನಮಗಿರುವಂತ ತಡೆಗಳನ್ನೇ, ಅಪ್ಪ ದೇವರೇ ಇವತ್ತು ಇಷ್ಟು ಜನಕ್ಕೆ ಸಾಲ ಕೊಡ್ಬೇಕಪ್ಪ, ಅಪ್ಪ ನನ್ನ ಮಗನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಪ್ಪ, ಅಪ್ಪ ದೇವ ಕರ್ತನೆ ಇವತ್ತು ನನ್ನ ಬದುಕಿನಲ್ಲಿ ಎಲ್ಲಿ ಏನಾಗುತ್ತೋ ಗೊತ್ತಿಲ್ಲಪ್ಪ, ನಾನು ಇಷ್ಟೊಂದು ಅವಮಾನಕ್ಕೆ ಗುರಿಯಾಗಿದ್ದೇನೆ, ನನ್ನನ್ನು ಬಲಪಡಿಸು ಎಂಬುದಾಗಿ ನಮ್ಮ ಕಷ್ಟವನ್ನೇ ಮೊದಲು ತರ್ತೇವೆ. ನಮ್ಮ ಕಷ್ಟನ ತರಬಾರ್ದು ಅಂತ ನನ್ನ ತಾತ್ಪರ್ಯವಲ್ಲ ಆತ್ಮೀಯ ದೇವಶಂದ್ರೆ. ಆದ್ರೆ ಆ ಕಷ್ಟಗಳನ್ನ ಕೇಳುವಂತ ದೇವರು ನಿಮ್ಮ ಮಧ್ಯದಲ್ಲಿ ಪ್ರಸನ್ನನಾಗ್ಬೇಕಲ್ಲ, ಕೇಳೋದಕ್ಕೆ ದೇವರು ಬರ್ಬೇಕಲ್ವಾ. ದೇವರು ಯಾವಾಗ ಬರ್ತಾನೆ ನೋಡಿ, ಈ ಲೋಕದಲ್ಲಿ ಬರೀ ನಿನ್ನ ಹೃದಯಾಂತರಾಳದಿಂದ ದೇವ ನಿನಗೆ ಸ್ತೋತ್ರ, ನಿನಗೆ ಸ್ತುತಿ, ದೇವ ನಿನಗೆ ಸ್ತೋತ್ರ, ನಿನಗೆ ಸ್ತುತಿ ಸ್ತುತಿ ಸ್ತೋತ್ರ ಎಂಬುದಾಗಿ ಮನಸ್ಸಾರೆ ನೀನು ಕೂಗುವಂತ ಸಂದರ್ಭದಲ್ಲಿ 7 ಆಕಾಶ ಮಂಡಲಗಳನ್ನ ದಾಟಿ ಸಿಂಹಾಸನ ಸೀನನಾಗಿರುವಂತ ಆ ದೇವಾದಿ ದೇವನು ನಿನ್ನ ಮಧ್ಯದಲ್ಲಿ ಇಳಿದು ಬರ್ತಾನಂದ್ರೆ ಆ ಸ್ತುತಿ ಸ್ತೋತ್ರಕ್ಕೆ ದೇವರು
ಕೊಡುವಂತ ಮಹತ್ವ ಎಷ್ಟು ದೊಡ್ಡದು. ದೇನಾಕ್ಕೆ ಸ್ತೋತ್ರವಾಗಲಿ. ಆತನ ಸಿಂಹಾಸನ ಯಾವತ್ತಾದ್ರೂ ಕೇಳಿದ್ದೀರಾ? ಆತನ ಸಿಂಹಾಸನ ಎಷ್ಟು ಮಹಿಮೆಯುಳ್ಳದಂತ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? ದೇನಾಕ್ಕೆ ಸ್ತೋತ್ರವಾಗಲಿ. ನಾನು ಕೂತ್ಕೊಂಡು ಪ್ರಸಂಗ ಮಾಡ್ತಿರುವಂತ ಈ ಚೇರ್ ಇದೆಯಲ್ಲ, ಇದು ಫೈಬರ್ ವಿತ್ ಪ್ಲಾಸ್ಟಿಕ್ ಇಂದ ಸೇರಿದಂತ ಒಂದು ಚೇರ್ ಆಗಿದೆ. ಇಲ್ಲಿ ಕೂತ್ಕೊಂಡು ನಾನು ಪ್ರಸಂಗ ಮಾಡ್ತಾ ಇದ್ದೇನೆ. ಆತನು ಬೆಳ್ಳಿ ಚೇರೋ ಬಂಗಾರದ ಚೇರೋ ಅಥವಾ ಬೇರೆ ಯಾವುದೋ ಚೇರ್ನಲ್ಲಿ ಇಳಿದು ಬರೋದಿಲ್ಲ. ಬೈಬಲ್ ಹೇಳ್ತದೆ, ದೇನಾಕ್ಕೆ ಸ್ತೋತ್ರವಾಗಲಿ, ಮಹಿಮಾ ಸಿಂಹಾಸನದ ಮೇಲೆ ಆತನು ಕೂತುಕೊಳ್ಳುವಂತ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲನ ಸ್ತುತಿ ಸ್ತೋತ್ರಗಳ ಸಿಂಹಾಸನದ ಮೇಲೇನೆ ಆತನು ಆಸೀನರೂಢನಾಗಿರ್ತಾನೆ. ಎಷ್ಟು ಮಹಿಮೆಯುಳ್ಳ ಸಿಂಹಾಸನ ಇರಬಹುದು ನೋಡಿ. ಒಂದು ಕಡೆ ಸ್ತುತಿ, ಇನ್ನೊಂದು ಕಡೆ ಸ್ತೋತ್ರವನ್ನು ನಾವು ಸಲ್ಲಿಸುವಾಗ ಆ ಸಿಂಹಾಸನ ನಮ್ಮ ಮಧ್ಯದಲ್ಲಿ ಇಳಿದು ಬರ್ತದೆ ಅಂದ್ರೆ ದೇನಾಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಶನ್ರೆ, ಕರ್ತನ ಸನ್ನಿಧಾನದಲ್ಲಿ ನಾವು ಎಷ್ಟು ಆತನ ನಾಮವನ್ನು ನಾವು ಸ್ತುತಿಸಿದರೂ ಸದಾ, ಎಷ್ಟು ಕೊಂಡಾಟ ಮಾಡಿದರೂ ಸಾಲದು. ಯಾಕೆಂದ್ರೆ ನಾವು ಅಷ್ಟು ಬಲಹೀನರಾಗಿರುವಂತಹ ವ್ಯಕ್ತಿಗಳು. ದೇವರನ್ನ ನಾವು ನಮ್ಮ ತೊದಲು ಮಾತಿನ ಸ್ತುತಿ ಸ್ತೋತ್ರಗಳು ಹೇಳಿದ ತಕ್ಷಣ ಆತನು ಬರ್ತಾನಂತ ಹೇಳಿದರೆ, ಆತನು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ ಎಷ್ಟು ದೊಡ್ಡದಾಗಿರುವಂತದ್ದಾಗಿದೆ. ದೇನಾಕ್ಕೆ ಸ್ತೋತ್ರವಾಗಲಿ. ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. 149ನೇ ಕೀರ್ತನೆಯಲ್ಲಿ ಭಕ್ತನಾದಂತಹ ದಾವೀದನು ಆತನು ಕೀರ್ತನೆಗಳನ್ನು ಬರೀತಾನೆ. ಗಮನಿಸಿರಿ, ಕೀರ್ತನೆಗಳು 150 ಕೀರ್ತನೆಗಳಿದ್ದಾವೆ. 150 ಕೀರ್ತನೆಗಳಲ್ಲಿ ನಾವು ನೋಡುತ್ತೇವೆ, ಅತಿ ಹೆಚ್ಚು ಕೀರ್ತನೆಗಳ ಪ್ರಾರಂಭ, ಕೀರ್ತನೆಗಳ ಅಂತ್ಯ ಸ್ತುತಿ ಮತ್ತು ಸ್ತೋತ್ರದಿಂದಲೇ ತುಂಬಿರುವಂತದ್ದಾಗಿದೆ. ಮೊದಲನೇ ಕೀರ್ತನೆ ನೋಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಸ್ತೋತ್ರ ಇದೆ, ಸ್ವಲ್ಪ ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಇನ್ನೊಂದು ಸ್ವಲ್ಪ ನಮ್ಮ ಪ್ರಯತ್ನಗಳ ವಿಷಯದಲ್ಲಿ ಪ್ರಾರ್ಥಿಸಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಕೊನೆ ಕೀರ್ತನೆಯನ್ನು ನೋಡುವಂತಹ ಸಂದರ್ಭದಲ್ಲಿ 6 ವಚನಗಳಿದೆ. 6 ವಚನಗಳು 150ನೇ ಕೀರ್ತನೆಯಲ್ಲಿ ಅದು ಪರಿಪೂರ್ಣವಾಗಿ ಸ್ತೋತ್ರದಿಂದಲೇ ತುಂಬಿ ತುಳುಕುತ್ತಾ ಇದೆ. ಪ್ರತ್ಯೇಕವಾಗಿ ದಾವೀದನು ಬರೆದಿರುವಂತ 146ನೇ ಕೀರ್ತನೆಯಿಂದ 150ನೇ ಕೀರ್ತನೆ ತನಕ ಇರುವಂತ 7 ಕೀರ್ತನೆಗಳು ಆರಂಭದಲ್ಲಿ ಸ್ತೋತ್ರ, ಅಂತ್ಯದಲ್ಲಿ ಸ್ತೋತ್ರ, ಮಧ್ಯದಲ್ಲಿ ಸ್ತೋತ್ರ. ಒಂದೊಂದು ಸಾಲಿಗೂ ಸದಾ ಸ್ತೋತ್ರ. 146ನೇ ಕೀರ್ತನೆ ಇಂದ ಹಿಡಿದು 150ನೇ ಕೀರ್ತನೆ ತನಕ ಇರುವಂತ 7 ಕೀರ್ತನೆಗಳನ್ನು ಗಮನಿಸುವಾಗ ಸ್ತೋತ್ರದಿಂದಲೇ ಆತನು ದೇವರ ನಾಮವನ್ನ ಕೊಂಡಾಟ ಮಾಡುವಂತ ಒಂದು ಉನ್ನತವಾದಂತ ಸ್ತುತಿಯನ್ನ ಸಮರ್ಪಣೆ ಮಾಡುವಂತ ಕೀರ್ತನೆಗಳಾಗಿ ಅವು ಕೀರ್ತನೆಗಳು ಕಾಣುತ್ತದೆ. ದೇವರ ವಾಕ್ಯದಲ್ಲಿ ಆ ದಾವೀದನೇ ಒಂದು ಕೀರ್ತನೆ ಬರೀತ. ಯಾಕೆಂದ್ರೆ ಅವನ ಚಿತ್ರದಲ್ಲಿ ಬಹಳ ಹತ್ತಿರದಿಂದ ಸ್ತುತಿಗಳನ್ನ ಸಮರ್ಪಣೆ ಮಾಡಿ ದೇವರನ್ನ ಹತ್ತಿರದಿಂದ ಸವಿದು ರುಚಿಸಿ ಅನುಭವಿಸಿ ಆತನ ನಾಮವನ್ನು ಘನಪಡಿಸಿ ಆತನ ಸಿಂಹಾಸನದ ಮುಂಭಾಗದಲ್ಲಿ ಅಡ್ಡಬಿದ್ದು ಆತನಿಂದ ವಿಶೇಷವಾದ ದರ್ಶನಗಳನ್ನ, ವಿಶೇಷವಾದಂತಹ ಉತ್ತರಗಳನ್ನು ಪಡೆದು ಯುದ್ಧಗಳಲ್ಲಿ, ತನ್ನ ಸೋಲಿನ ದಿನಗಳಲ್ಲಿ, ತನ್ನ ಒಂಟಿತನದ ದಿನಗಳಲ್ಲಿ ಆ ದೇವಾದಿ ದೇವನು ಬಲಪಡಿಸಿದಂತ ಆ ಮಹಿಮೆಯ ಕಾರ್ಯಗಳನ್ನು ಕೀರ್ತನೆಯಾಗಿ ಆತನು ಬರೀತಾನೆ. ಇಲ್ಲಿ 149ನೇ ಕೀರ್ತನೆ 6 ಮತ್ತು 7ನೇ ವಚನ ಗಮನಿಸುತ್ತಿರೋಣ. ಅವರ ಬಾಯಿಯಲ್ಲಿ ಯೆಹೋವನ ಸ್ತೋತ್ರವು ಕೈಯಲ್ಲಿ ಬಾಯಿ ಕತ್ತಿ ಇರಲಿ. ಅವರು ಜನಾಂಗಗಳಿಗೆ ಮುಯಿ ತೀರಿಸುವವರು, ಅನ್ಯ ಜನಗಳನ್ನು ದಂಡಿಸುವರು. ದೇನಾಕ್ಕೆ ಸ್ತೋತ್ರವಾಗಲಿ. ಅವರ ಬಾಯಲ್ಲಿ ಸ್ತೋತ್ರ, ಅವರ ಕೈಯಲ್ಲಿ ಈ ಬಾಯಿ ಕತ್ತಿ. ದೇನಾಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ಅವರ ಬಾಯಲ್ಲಿ
ಸ್ತೋತ್ರ. ಅವರ ಕೈನಲ್ಲಿ ಇಬ್ಬಾಯಿ ಕತ್ತಿ. ಕತ್ತಿ ಅಂದ್ರೆ ಯಾವುದು ಗೊತ್ತಾ? ಈ ಬೈಬಲ್ ಇದು ಇಬ್ಬಾಯಿ ಕತ್ತಿ. ಸ್ತೋತ್ರ ಯಾವುದು ಗೊತ್ತಾ? ನಿನ್ನ ಹೃದಯ, ನಿನ್ನ ಶ್ವಾಸ, ನಿನ್ನ ನಾಲಿಗೆ ಜೊತೆ ಸೇರಿ ದೇವರನ್ನ ಘನಪಡಿಸುವುದೇ ಸ್ತೋತ್ರ. ಆತನ ನಾಮವನ್ನು ಎತ್ತಿ ಹಿಡಿಯುವುದೇ ಸ್ತೋತ್ರ. ಆತ್ಮೀಯ ದೇವಚಂದ್ರ ದಿನಕ್ಕೆ ಸ್ತೋತ್ರವಾಗಲಿ. ಕರ್ತನ ಸಮಕ್ಷಮದಲ್ಲಿ ನೀನು ಕರ್ತನಿಗೆ ಸ್ತೋತ್ರ ಸಲ್ಲಿಸಿ ಕೈಗಳನ್ನೆತ್ತಿ ನೀನು ಆರಾಧನೆ ಮಾಡುವಾಗ, ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುವಾಗ, ನನ್ನನ್ನು ಗಮನಿಸಿ, ನಜರೇತಿನ ಯೇಸುವಿನ ನಾಮದಲ್ಲಿ ಈ ಕೈಗಳು ಆಶೀರ್ವದಿಸಲ್ಪಡ್ತದೆ. ಈ ಕೈಗಳಿಂದ ನೀನು ಯಾರನ್ನು ಆಶೀರ್ವದಿಸ್ತೀಯೋ ಅವರು ಆಶೀರ್ವಾದ ಹೊಂದುತ್ತಾರೆ. ಈ ಕೈಗಳಿಂದ ನೀನು ಏನು ಪ್ರಯಾಸ ಮಾಡ್ತೀಯೋ ಆ ಪ್ರಯತ್ನಗಳೆಲ್ಲ ದೇವರು ಸಫಲಪಡಿಸುತ್ತಾರೆ. ಈ ಕೈಗಳಿಂದ ನೀನು ಯಾವ ಮಗುವನ್ನ ಆದರಿಸುತ್ತೀಯೋ, ಸಂತೈಸುತ್ತೀಯೋ ಆ ಮಗು ಆಶೀರ್ವದಿಸಲ್ಪಡ್ತದೆ. ಈ ಕೈ ಆಶೀರ್ವಾದದ ಕೈ ಆಗುತ್ತದೆ. ಈ ಕೈ ಕೊಡುವ ಕೈ ಆಗುತ್ತದೆ. ಈ ಕೈ ದಿನಕ್ಕೆ ಸ್ತೋತ್ರವಾಗಲಿ, ಅದು ದೇವರ ವಾಕ್ಯವನ್ನು ಹಿಡಿದು ದೇವ ಸಮಕ್ಷಮದಲ್ಲಿ ಆ ಇಬ್ಬಾಯಿ ಕತ್ತಿಯನ್ನು ಹಿಡಿದುಕೊಳ್ಳುವಂತ ಸಂದರ್ಭದಲ್ಲಿ ನೀನು ಕೈಗಳನ್ನ ಮೇಲಕ್ಕೆತ್ತಿ ದೇವರನ್ನ ಸ್ತುತಿಸುವಾಗ ಆಕಾಶ ಮಂಡಲದಲ್ಲಿರುವಂತ ಆ ಶಕ್ತಿಗಳು ಚದರಿ ಹೋಗುತ್ತದೆ. ನಿನ್ನ ಬಾಯಾರ ಆ ದೇವರ ವಾಕ್ಯವನ್ನ ಉಚ್ಚರಿಸುವಂತ ಸಂದರ್ಭದಲ್ಲಿ ಆತ್ಮಿಕ ಮನುಷ್ಯನು ಸದೃಢಗೊಳ್ಳುತ್ತಾನೆ. ನಿನ್ನ ಬಾಯಿಂದ ವಾಕ್ಯಗಳು ಹೊರಗಡೆ ಬಂದು ಆ ವಾಕ್ಯ ಪ್ರಾರ್ಥನೆಯಾಗಿ ಮಾರ್ಪಡುವಂತ ಸಂದರ್ಭದಲ್ಲಿ ವಾಕ್ಯದಿಂದ ಮಾತ್ರ ಶತ್ರು ಹೆದರುವಂತವನಾಗಿದ್ದಾನೆ. ನಜರೇತಿನ ಯೇಸುವಿನ ನಾಮದಲ್ಲಿ ಇದುವರೆಗೆ ನಿನ್ನ ಬಾಯಿನಲ್ಲಿ ಸ್ತುತಿ ಸ್ತೋತ್ರ ಇಲ್ಲದೆ ಇರುವುದಾದ್ರೆ, ದೇವರ ಮಗುವೆ, ಇವತ್ತಿನಿಂದ ಕರ್ತನ ಸನ್ನಿಧಾನದಲ್ಲಿ ನೀನು ಸ್ತೋತ್ರಗಳನ್ನ ನಿನ್ನ ಜೀವಿತದ ಆ ಬೆಳಗಿನ ಮೊದಲನೇ ಆ ಘಳಿಗೆ ನೀನು ಎದ್ದು ಹಾಸಿಗೆ ಮೇಲೆ ಕೂತುಕೊಳ್ಳುವಂತ ಸಂದರ್ಭದಲ್ಲಿ ಸ್ತೋತ್ರದಿಂದಲೇ, ಸ್ತುತಿಯಿಂದಲೇ, ಕೃತಜ್ಞತೆಯೊಡನೆ ದೇವರ ನಾಮವನ್ನು ನೀನು ಘನಪಡಿಸುವುದಕ್ಕೆ, ನೀನು ಪ್ರಾರ್ಥನೆ ಮಾಡುವುದಕ್ಕಿಂತ ಮೊದಲೇನೆ ಸ್ತುತಿಸುವುದಕ್ಕೆ ಪ್ರಾರಂಭಿಸು. ನಿನ್ನ ಪ್ರಾರ್ಥನೆಗಳನ್ನು ಕೇಳುವುದಕ್ಕಾಗಿ ಆತನು ಸಿಂಹಾಸನ ರೂಢನಾಗಿ ನಿನ್ನ ಮಧ್ಯದಲ್ಲಿ ಆತನು ಬರ್ತಾನೆ. ದಾವೀದನ ಒಂದೊಂದು ಮುರೆಗಳನ್ನು ಕೇಳಿದಂತ ಆ ಕರ್ತನು ನಿನ್ನ ಮೊರೆಯನ್ನ ಆಲಿಸಿ ದಾವೀದನಿಗೆ ವಿಷಯ ಕೊಟ್ಟ ರೀತಿಯಲ್ಲಿ ನಿನಗೂ ನಿನ್ನ ಆತ್ಮಿಕತೆ ಜೀವಿತಕ್ಕೂ ಸಹ ವಿಜಯವನ್ನು ಕೊಟ್ಟು ಆತನು ನಡೆಸುವಂತನಾಗಿದ್ದ. ನನ್ನ ಬದುಕಿನಲ್ಲಿ ಎರಡನೇ ಒಂದು ಸಂಗತಿ, ನಾನು ಆಗ್ಲೇ ಹೇಳಿದ ಹಾಗೆ, ನನಗೆ ಸ್ತೋತ್ರವಾಗಲಿ, ನನಗೆ ಅದು ಬೇಕು ಇದು ಬೇಕು ಅಂತ ನಾನು ಯಾವತ್ತೂ ಸದಾ ದೇವರ ಹತ್ರ ಕೇಳೋದಿಲ್ಲ. ಯಾಕೆ ಅಂತ ಹೇಳಿದರೆ, ನನಗೆ ಏನು ಬೇಕಾಗಿದೆಯೋ, ಯಾವುದು ಅವಶ್ಯಕತೆ ಆಗಿದೆಯೋ, ಆ ದಿನಕ್ಕೆ ಯಾವುದು ನನಗೆ ಸಾಕಾಗುತ್ತದೋ, ಯಾವ ಸಂಗತಿಗಳ ವಿಷಯದಲ್ಲಿ ನಾನು ಇಷ್ಟಪಡ್ತೇನೋ, ನಾನು ಏನು ಆಸೆ ಪಡ್ತೇನೋ ಅದೆಲ್ಲವೂ ಸಹ ದೇವಾದಿ ದೇವರು ನಾನು ಹುಟ್ಟೋದಕ್ಕಿಂತ ಮೊದಲೇನೆ ಆರಂಭದಲ್ಲಿ ಅಂತ್ಯವನ್ನು ಪ್ರಕಟಿಸಿರುವಂತಹ ದೇವರು ಆ ದಿನಕ್ಕೆ ಬೇಕಾದಂತ ಎಲ್ಲಾ ಸಹಾಯವನ್ನ ಆತನು ಒದಗಿಸುತ್ತೇನೆಂಬುದಾಗಿ ವಾಗ್ದಾನ ಮಾಡಿರುವ ದೇವರಾತನಾಗಿರೋದ್ರಿಂದ ನಾನು ಬೇರೆ ಯಾವ ಸಂಗತಿಗಳ ವಿಷಯದಲ್ಲೂ ನನಗೆ ಅದು ಬೇಕು ಇದು ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಲ್ಲ. ನಾನು ಒಂದನ್ನು ಪ್ರಾರ್ಥನೆ ಮಾಡ್ತೇನೆ, ದೇವ, ನಿನ್ನ ಕೃಪೆ ನನ್ನನ್ನು ಆವರಿಸಲಿ. ನಿನ್ನ ಕೃಪೆ ದೇವರೇ ಕರ್ತನೆ ನನ್ನನ್ನು ನಡೆಸಲಿ. ನಿನ್ನ ಕೃಪೆ ನನ್ನ ಮುಂಭಾಗದಲ್ಲಿ ಚಲಿಸಲಿ. ನಿನ್ನ ಕೃಪೆ ಒಂದು ಇದ್ರೆ ನನ್ನ ಬದುಕಿನಲ್ಲಿ ದೇವ ಕರ್ತನೆ ಅಷ್ಟು ಸಾಕು ಎಂಬುದಾಗಿ ಕೃಪಾಪೂರ್ಣನಾಗಿರುವಂತ ದೇವರಿಗೆ ಈ ಹಗಲೆಲ್ಲವೂ ಸದಾ ನಿನ್ನ ಕೃಪೆಯಿಂದಲೇ ನನ್ನನ್ನು ಮರೆಮಾಚು ಎಂಬುದಾಗಿ ದೇವರ ನಾಮವನ್ನ, ಆ ಕೃಪೆಯನ್ನು ನೆನೆಸಿ ದೇವರ ಸನ್ನಿಧಾನದಲ್ಲಿ ನನ್ನನ್ನು ನಾನು ಸಮರ್ಪಣೆ ಮಾಡ್ತೇನೆ. ಹೌದು ಪ್ರೀತಿಯುಳ್ಳ ದೇವಚಂದ್ರೆ, ಕರ್ತನ ಸನ್ನಿಧಾನದಲ್ಲಿ ಆ ಹಗಲೆಲ್ಲ ನಮಗೆ ಬೇಕಾದಂತ ಪ್ರತಿಯೊಂದು ಅಗತ್ಯತೆಗಳನ್ನು ಪೂರೈಸುವಂಥದ್ದು ಆ ಕೃಪೆಯಾಗಿರುವಂಥದ್ದಾಗಿದೆ. ಸತ್ಯವೇದದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇದೇ ಭಕ್ತನಾಗಿರುವಂತಹ ದಾವೀದನು 147ನೇ ಕೀರ್ತನೆಯಲ್ಲಿ 10ನೇ ವಚನ 11ನೇ ವಚನ,
ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟ ಇಲ್ಲ. ಆಳಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿಯೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಶ್ವಬಲದಲ್ಲಿ ಆತನು ಆ ಶಕ್ತಿನ ಇಷ್ಟಪಡೋದಿಲ್ಲ. ಬಲವಾದ ಶಕ್ತಿಶಾಲಿಯಾಗಿರುವಂತ ಆಳಿನ ತೊಡೆ ಬಲವನ್ನ ಆತನು ಇಷ್ಟಪಡುವುದಿಲ್ಲ. ಬೈಬಲ್ ಹೇಳ್ತಿದೆ ನೋಡಿ, ದೇವರಿಗೆ ಸ್ತೋತ್ರವಾಗಲಿ. ಆತನು ಉಲ್ಲಾಸಿಸುವುದು, ಆತನು ಆನಂದಿಸುವುದು, ಆತನು ಸಂತೋಷಿಸುವುದು ಯಾರಲ್ಲಿ ಗೊತ್ತಾ? ತನ್ನ ಕೃಪೆಯನ್ನ ನಿರೀಕ್ಷಿಸುವ ಭಕ್ತರಲ್ಲಿಯೇ. ತನ್ನ ಕೃಪೆಯನ್ನ ನಿರೀಕ್ಷಿಸುವಂತ ಭಕ್ತರಲ್ಲಿಯೇ. ಪ್ರೀತಿಯುಳ್ಳ ದೇವಶಂಕರೇ, ನನ್ನ ನಿನ್ನ ಜೀವಿತದಲ್ಲಿ ಅನುಭವದಿಂದ ಜೀವನ ಸಾಗಿಸಬಹುದು. ಯಾರೋ ಅನುಭವಿಗಳು ಹೇಳಿದಂತ ಮಾತನ್ನ ಕೇಳಿ ಕೆಲವೊಂದು ಸಂದರ್ಭದಲ್ಲಿ ಆ ನಿಯಮಗಳ ಪ್ರಕಾರವಾಗಿ ಕೆಲವು ದಿನಗಳ ಕಾಲ ನಡೆಯಬಹುದು. ಕೆಲವು ಸಾರಿ ಮಾನವ ಅಂದ್ಕೊಳ್ತಾನೆ, ಏನ್ ಗೊತ್ತಾ, ನನಗೆ ಅವರು ಬಲವಾಗಿದ್ದಾರೆ, ಅವ್ರು ನನಗೆ ಸಹಾಯ ಮಾಡ್ತಾರೆ, ಅವ್ರು ನನಗೆ ಹೆಲ್ಪ್ಫುಲ್ ಆಗಿರ್ತಾರೆ. ಆತನ ಎಷ್ಟು ಶಕ್ತಿಶಾಲಿಯಾಗಿರುವಂತ ವ್ಯಕ್ತಿ. ಆತ್ಮೀಯ ದೇವಶಂಕರೇ, ಯಾರು ಸದಾ ನಮ್ಮ ಕಷ್ಟ ಕಾಲದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ ನನ್ನ ಜೊತೆನಲ್ಲಿ ನಿಂತ್ಕೊಳ್ಳೋಕೆ ಇಷ್ಟಪಡಲ್ಲ. ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುವಂಥದ್ದು ಅನುಭವ ಅಲ್ಲ, ಅನುಭವಿಗಳ ಮಾತು ಅಲ್ಲ. ಎಕ್ಸಾಂಪಲ್ ಆಗಿ ನಾನು ಹೇಳ್ತೇನೆ ನಿಮಗೆ. ಒಂದು ಹೈಸ್ಕೂಲ್ ಟೀಚರ್ ಇದ್ದಾರೆ ಅಂತ ತಿಳ್ಕೊಳ್ಳಿ. 10 ವರ್ಷಗಳ ಕಾಲ ಸೋಷಿಯಲ್ ಸ್ಟಡಿ ಪಾಠವನ್ನ ಮಾಡಿ 11ನೇ ವರ್ಷದಲ್ಲಿ ಆ ಟೀಚರ್ ಬುಕ್ಸ್ ಅನ್ನ ನೋಡಲಾರದ ಹಾಗೆ ಟೀಚಿಂಗ್ ಮಾಡಬಹುದು. ಯಾಕೆಂದ್ರೆ ಆ 10 ವರ್ಷದ ಅನುಭವ ಆ ರೀತಿಯಾಗಿ ಬಾಯ್ಪಾಟಾಗಿ ಆ ಮಿಸ್ಗೆ ಅನುಭವ ಇರೋದ್ರಿಂದ ಅದನ್ನು ಪಾಠ ಮಾಡಬಹುದು. ಆದರೆ ಪ್ರತಿ ದಿನದ ಅಗತ್ಯತೆಗಳು ಒದಗಿ ಬರಬೇಕಂದ್ರೆ, ಪ್ರತಿದಿನ ದೇವರ ಬಲ ನಾವು ಹೊಂದಿಕೊಳ್ಳಬೇಕಂದ್ರೆ, ಆತ್ಮೀಯ ದೇವಶಂಕರೇ, ನನ್ನ ನಿನ್ನ ಬದುಕಿನಲ್ಲಿ ಅಶ್ವ ಬಲದ ಮೇಲೋ, ಹಣದ ಮೇಲೋ, ಬಲವಂತರ ಮೇಲೆಯೋ, ಅಥವಾ ನಮ್ಮನ್ನು ನಡೆಸುವಂತ ಓನರ್ ಮೇಲೆಯೋ, ಅಥವಾ ನಮಗೆ ಸಂಬಳ ಕೊಡುವಂತ ಕಂಪನಿಯವರ ಮೇಲೆಯೋ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ. ಕಾರಣ ಏನಂದ್ರೆ, ದೇವಕ್ಕೆ ಸ್ತೋತ್ರವಾಗಲಿ, ಒಂದಲ್ಲ ಒಂದು ದಿನ ಅವರು ನಮಗೆ ರಿವರ್ಸ್ ಆಗ್ಬಹುದು, ನಮ್ಮನ್ನ ಆ ಕೆಲಸದಿಂದ ಬಿಡಿಸಬಹುದು. ಒಂದಲ್ಲ ಒಂದು ದಿನ ಅವರಿಂದ ನಮಗೆ ಅಪಮಾನ ಆಗಬಹುದು. ಆದರೆ ಪ್ರತಿ ಕ್ಷಣ ನಮ್ಮ ಜೀವಿತದಲ್ಲಿ ಜಯದ ಜೀವಿತವನ್ನು ನಾವು ಅನುಭವಿಸಬೇಕಂದ್ರೆ, ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆತನ ಕೃಪೆ ಇದ್ರೆ ಆ ಕೃಪೆ ನಮ್ಮನ್ನ ಎಲ್ಲಾ ಸಂದರ್ಭಗಳಲ್ಲಿ ಜಯದ ಜೀವಿತವನ್ನು ಕೊಡುತ್ತಾರೆ. ಅದಕ್ಕಾಗಿಯೇ ನಾವು ಹಾಡನ್ನು ಹಾಡ್ತೇವಲ್ಲ, ಬೆಟ್ಟಗಳು ಕದಲಿ ಹೋಗುತ್ತದೆ, ಗುಡ್ಡಗಳು ಮಾರ್ಪಡುತ್ತದೆ, ಆದರೆ ನಿನ್ನ ಕೃಪೆ ಎಂದಿಗೂ ಸದಾ ನನ್ನನ್ನ, ನಮ್ಮನ್ನ, ನಿನ್ನನ್ನ ಬಿಟ್ಟು ಅಗಲೋದಿಲ್ಲ. ಬೆಟ್ಟಗಳು ಕದಲಿಯಾವು, ಗುಡ್ಡಗಳು ಮಾರ್ಪಡುವವು, ಆದರೆ ನನ್ನ ಕೃಪೆ ನಿನ್ನನ್ನ ಬಿಟ್ಟು ಎಂದೂ ಅಗಲದ. ಎಲ್ಲರೂ ಬೇಕಾದ್ರೆ ಕೈ ಕೊಡ್ತಾರೆ, ಎಲ್ಲರೂ ನಮ್ಮಿಂದ ದೂರ ಆಗ್ತಾರೆ, ಆದ್ರೆ ಒಂದು ಮಾತ್ರ ನಮ್ಮ ಜೊತೆನಲ್ಲಿ ಇರ್ತದೆ, ಅದೇ ದೇವರ ಕೃಪೆ. ಅದೇ ದೇವರ ಕೃಪೆ. ಅದಕ್ಕಾಗಿ ಅನೇಕ ಸಂದರ್ಭಗಳಲ್ಲಿ ದೇವಜನರೇ, ನಮ್ಮ ಮೇಲೆ ನಾವು ಆತುಕೊಳ್ಳುವುದು, ನಮ್ಮ ಜ್ಞಾನದ ಮೇಲೆ ಆತುಕೊಳ್ಳುವುದು, ನಮ್ಮ ಶಕ್ತಿ ಮೇಲೆ ಆತುಕೊಳ್ಳುವುದು ಆತ್ಮಿಕ ದೇವ ಮನುಷ್ಯರಿಗೆ ಅದು ಒಳ್ಳೆಯದಲ್ಲ. ಕರ್ತನ ಸನ್ನಿಧಾನದಲ್ಲಿ ಸರಿಸುಮಾರು 1999ನೇ ಇಸ್ವಿಯಿಂದ ಈ 2024ನೇ ಇಸ್ವಿ ತನಕವೂ ಸಹ ಸರಿಸುಮಾರು ದೇವಕ್ಕೆ ಸ್ತೋತ್ರವಾಗಲಿ 25 ವರ್ಷಗಳ ಕಾಲ ಸುದೀರ್ಘವಾಗಿ ಯೇಸುವಿನ ನಾಮದಲ್ಲಿ ದೇವರ ಆರಾಧನೆ, ದೇವರ ಸ್ತುತಿ ಸ್ತೋತ್ರ, ದೇವರ ವಾಕ್ಯವನ್ನು ನಾನು ಪ್ರಕಟಿಸ್ತಾ ಇದ್ದೇನೆ. ಆದರೆ
ಕರ್ತನ ಸಮಕ್ಷಮದಲ್ಲಿ ಒಂದು ಸಾಕ್ಷಿಯನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ದೇವ ಸಮಕ್ಷಮದಲ್ಲಿ ದೇವರ ವಾಕ್ಯವನ್ನು ಸಾರುವುದಕ್ಕೆ ಸನ್ನದ್ಧನಾಗಿ ನಿಂತುಕೊಳ್ಳುವಾಗ, ದೇವರ ಆರಾಧಿಸುವುದಕ್ಕೆ ಸನ್ನದ್ಧನಾಗಿ ನಿಂತುಕೊಳ್ಳೋದಕ್ಕಿಂತ ಮೊದಲೇನೆ ದೇವರ ಹತ್ರ ನಾನು ಒಂದು ಕೇಳ್ತೇನೆ, ದೇವ ನಿನ್ನ ಕೃಪೆ ನನ್ನ ಮುಂಭಾಗದಲ್ಲಿ ಚಲಿಸಲಿ ದೇವರೇ. ನನ್ನ ಬಲದಿಂದ ನಾನು ಏನು ಮಾಡೋದಕ್ಕೆ ಆಗಲ್ಲ ದೇವ, ನೀನು ಕೊಟ್ರೆ, ನೀನು ವಾಕ್ಯಗಳನ್ನ ದೇವರೇ ನನಗೆ ಪ್ರಕಟಿಸಿದರೆ, ನೀನು ಹೇಳು ಎಂಬುದಾಗಿ ಹೇಳಿದರೆ, ನಿನ್ನ ಕೃಪೆ ನನ್ನ ಮೇಲೆ ಇರುವುದಾದರೆ ದೇವ ಕರ್ತನೆ, ಕೇಳುವ ಜನರು ತೃಪ್ತಿಯಾಗಿ ಆಶೀರ್ವಾದ ಹೊಂದುತ್ತಾರೆ. ದೇವರೇ ಕರ್ತನೆ, ನನ್ನ ಮುಂಭಾಗದಲ್ಲಿ ನಿನ್ನ ಕೃಪೆ ಚಲಿಸಲಿ ಎಂಬುದಾಗಿ ಆ ಕೃಪೆಯ ಬಲದಿಂದಲೇ ಇದುವರೆಗೂ ಸದಾ ದೇವರ ಆರಾಧನೆ ಮತ್ತು ದೇವರ ವಾಕ್ಯವನ್ನ ಸಾರುತ್ತಾ ಬರ್ತಾ ಇದ್ದೇನೆ. ಆತನ ಕೃಪೆ ಇಲ್ಲದ ಹಾಗೆ ನಾವು ಏನು ಮಾಡಕ್ಕಾಗಲ್ಲ ಬ್ರದರ್ ಸಿಸ್ಟರ್, ಸಹೋದರ ಸಹೋದರಿ. ಅದಕ್ಕಾಗಿಯೇ ಕರ್ತನ ಸನ್ನಿಧಾನದಲ್ಲಿ ದೇವರು ನಮ್ಮಿಂದ ಇಷ್ಟಪಡುವಂತಹ ಸಂಗತಿಯನ್ನು ಗೊತ್ತಾ, ಆತನು ಅಶ್ವ ಬಲದಲ್ಲಿ, ಶಕ್ತಿತ್ವವಾದ ಆಳಿನ ತೊಡೆ ಬಲದಲ್ಲಿ ಆತನಿಗೆ ಇಷ್ಟ ಇಲ್ಲ. ಆತನಿಗೆ ಇಷ್ಟ ಏನು ಗೊತ್ತಾ, ಆತನ ಕೃಪೆಯನ್ನ ನಿರೀಕ್ಷಿಸುವಂತ ಭಕ್ತನಲ್ಲಿಯೇ ಆತನು ಆನಂದ ಪಡ್ತಾನೆ. ಭಕ್ತರಲ್ಲಿಯೇ ಆತನು ಆನಂದ ಪಡ್ತಾನೆ. ಆತನಿಗೆ ಆನಂದ ಪಡಿಸಬೇಕಂದ್ರೆ ಆತ್ಮೀಯ ದೇವಶಂದ್ರೆ ಕೃಪೆ ಬಹಳ ಇಂಪಾರ್ಟೆಂಟ್. ಕೃಪೆಗಾಗಿ ನಾವು ಉದಯ ಕಾಲದಲ್ಲಿ ನಾವು ಪ್ರಾರ್ಥಿಸಬೇಕು. ಭಕ್ತನಾದಂಥ ಮೋಸೆ ತನ್ನ ಜೀವಿತ ಕಾಲದಲ್ಲಿ ಸೋತು ಹೋದ ಸಮಯದಲ್ಲಿ ಒಬ್ಬಂಟಿಗನಾಗಿ ಜನರು ಆತನಿಗೆ ವಿರೋಧ ಮಾಡಿದಂತ ಸಂದರ್ಭದಲ್ಲಿ 40 ಲಕ್ಷ ಜನರು, 6 ಲಕ್ಷ ಕಾಲಾಳುಗಳು ಅಂದ್ರೆ ಸೈನಿಕರಿಗೆ ನಡೆಸಬೇಕಾದಂತ ಬಹಳ ಕಷ್ಟಕರವಾದಂತ ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ ಆತನು ತನ್ನ ಬಲದ ಮೇಲೆ, ತನ್ನ ಜ್ಞಾನದ ಮೇಲೆ, ನಾನು ಬಲಿಷ್ಠನಾಗಿದ್ದೇನೆ, ನಾನು ಐಗುಪ್ತ ದೇಶದ ಆ ಫರೋಹನ ಮನೆಯಲ್ಲಿ ಬೆಳೆದಂತ ರಾಜನ ರೀತಿನಲ್ಲಿ ನಾನಿದ್ದೇನೆ, ನನಗೆ ಶಕ್ತಿ ಸಾಮರ್ಥ್ಯ ಇದೆ ಎಂಬುದಾಗಿ ಆತನು ತನ್ನ ಬಲದ ಮೇಲೆ ಯಾವತ್ತೂ ಆತುಕೊಳ್ಳಲಿಲ್ಲ. ಒಂದೊಂದು ದಿನವೂ ಸದಾ ಆತನು ಯಾರ ಮೇಲೆ ಆತುಕೊಳ್ತಾ ಇದ್ದರಂತೆ ನೋಡೋಣ. 94ನೇ ಕೀರ್ತನೆ ಅದರ 18ನೇ ವಚನದಲ್ಲಿ ಮೋಸೆನೇ ನಮ್ಮ ಸಂಗಡ ಮಾತನಾಡ್ತಾನೆ. ಯೆಹೋವನೇ ನನ್ನ ಕಾಲು ಜಾರಿತು ಎಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ದಿನಾಂಕ ಸ್ತೋತ್ರವಾಗಲಿ. ಗಮನಿಸ್ತಾ ಇದ್ದೀರಾ ಪ್ರೀತಿಯುಳ್ಳ ದೇವಶಂಕರೇ, ಜನರು ಆತನ ಮೇಲೆ ದಂಗೆ ಇಳುವಾಗ, ವಿರೋಧಗಳು ಬಂದಾಗ, ಆತನ ಎದುರಿನಲ್ಲಿ ಯುದ್ಧಗಳು ಬಂದಂತ ಸಂದರ್ಭದಲ್ಲಿ, ಅನೇಕ ವಿಧವಾದ ಹೋರಾಟಗಳು ಬಂದಂತ ಸಂದರ್ಭದಲ್ಲಿ, ಅಯ್ಯೋ ನನ್ನ ಕಾಲು ಎಡಬಿಡ್ತೇನೋ ಏನೋ, ನಾನು ಜಾರಿ ಬಿದ್ದುಬಿಡ್ತೇನೋ ಏನೋ, ನಾನು ನಡೆಯೋಕ್ಕಾಗ್ತದೋ ಇಲ್ಲೋ ಏನೋ ಅಂತ ಒಂದು ಪರಿಸ್ಥಿತಿಯಲ್ಲಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದ. ಹಳೆ ಒಡಂಬಡಿಕೆ ಕಾಲದಲ್ಲಿ ಮೋಸೆ ತನ್ನ ಮೇಲೆ ಯಾವತ್ತೂ ಆಧಾರ ಮಾಡಿಕೊಳ್ತಾ ಇರಲಿಲ್ಲ. ಆ ಜನರ ಮೇಲೆ ಆತನು ಎಂದೂ ಆಧಾರ ಮಾಡಿಕೊಳ್ಳದೆ ಆತನು ಹೇಳುವಂತ ಸಂಗತಿನ ನೋಡ್ರಿ, ನನ್ನ ಕಾಲು ಜಾರಿತು ಎಂದು ಅಂದುಕೊಂಡಾಗಲೇ ನಿನ್ನ ಕೃಪೆ ನನಗೆ ಆಧಾರವಾಯಿತು. ನಿನ್ನ ಕೃಪೆ ನನಗೆ ಆಧಾರವಾಯಿತು. ಹೌದು ಪ್ರೀತಿಯುಳ್ಳ ದೇವಶಂಕರ, ಕರ್ತನ ಸನ್ನಿಧಾನದಲ್ಲಿ ಇವತ್ತು ನಿನ್ನ ಬದುಕಿನಲ್ಲೂ ಸಹ ದೇವರು ನಿನ್ನ ಮಧ್ಯದಲ್ಲಿ ಪ್ರಸನ್ನನಾಗಬೇಕಾ? ನೀನು ಮೊದಲು ಮಾಡಬೇಕಾದಂತ ಕಾರ್ಯ ಆತನನ್ನ ಸ್ತುತಿ ಮತ್ತು ಸ್ತೋತ್ರದಿಂದ ಆತನನ್ನ ಆಹ್ವಾನಿಸಬೇಕು. ಆ ಸ್ತುತಿ ಸ್ತೋತ್ರ ನಿನ್ನ ಬಾಯಿನಲ್ಲಿ ಮೊಟ್ಟ ಮೊದಲು ಉದಯ ಕಾಲದ ಆ ಪ್ರಾರ್ಥಿ ಕಾಲದಲ್ಲಿ ನಿನ್ನ ಬಾಯಿಂದ ಆ ಶಬ್ದ ಬರಬೇಕು. ಬಂದಾಗಲೇ ಮಾತ್ರ ನಿನ್ನ ಮಧ್ಯದಲ್ಲಿ ಆತನು ಸಿಂಹಾಸನ ಋಣನಾಗಿ ಇಳಿದು ಬರ್ತಾನೆ, ನಿನ್ನ ಪ್ರಾರ್ಥನೆಗಳನ್ನು ಅಂಗೀಕಾರ ಮಾಡಿಕೊಳ್ತಾನೆ. ಎರಡನೇದಾಗಿ, ನಮ್ಮ ಜೀವಿತ ಕಾಲವೆಲ್ಲ ಆ ದಿನದ ಪ್ರಾರಂಭದಿಂದ ಆ ರಾತ್ರಿ ನಿದ್ರೆಗೆ ಜಾರುವ ತನಕ ನಮ್ಮ ಕಾಲು ಜಾರದಂತೆ, ನಮ್ಮ ಪ್ರಯಾಣದಲ್ಲಿ ತಡೆಗಳು ಬರದ ಹಾಗೆ, ನಮ್ಮ ಪ್ರಯತ್ನಗಳಲ್ಲಿ ಯಾವುದೇ ವಿಫಲತೆ ಕಾಣದೆ ಸಫಲತೆಯನ್ನು ಪಡೆದುಕೊಂಡು ಮುನ್ನುಗ್ಗುವ ಹಾಗೆ ನಮ್ಮ ಬದುಕಿನಲ್ಲಿ ಎಲ್ಲಾ ಕಾರ್ಯಗಳಲ್ಲಿ ನಾವು ಜಯವನ್ನು ಹೊಂದಬೇಕಾದ್ರೆ ಆತನ ಕೃಪೆಯನ್ನೇ ಆತುಕೊಳ್ಳಬೇಕು. ಆತನ ಕೃಪೆಯನ್ನೇ ಆತುಕೊಳ್ಳಬೇಕು.
ಈ 2 ಕಾರ್ಯಗಳನ್ನ ಮನಸಾರೆ ಮಾಡ್ರಿ. ಆತನ ಕೃಪೆಯನ್ನು ಬಯಸ್ರಿ. ಆತನಿಗೆ ಸ್ತುತಿ ಮತ್ತು ಸ್ತೋತ್ರವನ್ನ ಪ್ರತಿದಿನವೂ ಸಲ್ಲಿಸ್ರಿ. ಕರ್ತನು ನಿಮ್ಮ ಕಾಲನ್ನು ದೃಢಪಡಿಸಲಿ. ನಿಮ್ಮನ್ನ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳನ್ನ ಆ ದಿನವೆಲ್ಲ ಕಾದು ಕಾಪಾಡಿ ಮಹಿಮೆಯಾದಂಥ ಆಶೀರ್ವಾದದಿಂದ ಪರಲೋಕದ ಆ ಕೃಪೆಯ ಹಸ್ತ ನಿಮ್ಮನ್ನ ಪರಿಪಾಲನೆ ಮಾಡಿ ದಿನವೆಲ್ಲ ನಡೆಸಲಿ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ. ಥ್ಯಾಂಕ್ ಯು. ವಿ ವರ್ಷಿಪ್ ಯು. ನಿನ್ನ ಕೃಪೆಯೊಂದೇ ಸಾಕು యేసయ్య, ನಾನು ಅದರಲ್ಲಿ ಜೀವಿಸುವೆನಯ್ಯ. ನಿನ್ನ ಕೃಪೆಯೊಂದೇ ಸಾಕು యేసయ్య, ನಾನು ಅದರಲ್ಲಿ ಜೀವಿಸುವೆನಯ್ಯ. ರಾಜ ನಿಮಗೆ ಸ್ತೋತ್ರ, ದೇವಾ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ, ದೇವಾ ನಿಮಗೆ ಸ್ತೋತ್ರ. ಹೌದು ತಂದೆಯಾದ ದೇವರೇ, ಕರ್ತನೇ ಸ್ವಾಮಿ, ಸ್ತೋತ್ರಗಳ ಮಧ್ಯದಲ್ಲಿ ಆಸೀನರುಡನಾಗಿರುವಂತ ನಿನ್ನ ಮುಖವನ್ನೇ ನಾವು ನೋಡ್ತಾ ಇದ್ದೇವೆ. ರಾಜ ದೇವರೇ, ಪ್ರತಿ ದಿನವೂ ಸದಾ ನಿನ್ನ ಗುಡಾರ್ಥವನ್ನ, ನಿನ್ನ ರಹಸ್ಯಗಳನ್ನ ನಮಗೋಸ್ಕರವಾಗಿ ಪ್ರಕಟಪಡಿಸಿ ದೇವರೇ ಕರ್ತನ ಇವತ್ತು ಸದಾ ಸ್ತುತಿ ಸ್ತೋತ್ರ ಕೃಪೆಯ ಬಗ್ಗೆ ಮಾತನಾಡಿ ನಮ್ಮ ಆತ್ಮಿಕತೆ ಜೀವಿತದಲ್ಲಿ ಕರ್ತನೆ ಸ್ವಾಮಿ ನಿನ್ನ ವಿಶೇಷವಾದಂತ ಬಲದಿಂದ ನಮ್ಮನ್ನು ತುಂಬಿಸಿದಕ್ಕಾಗಿ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ರಾಜ ತಂದೆಯಾದ ದೇವ ಕರ್ತನೆ ಸ್ವಾಮಿ, ಈ ವೇಳೆಯಲ್ಲಿ ನಮ್ಮನ್ನು ನಾವು ನೆಲದ ಮಟ್ಟಿಗೆ ತಗ್ಗಿಸಿಕೊಳ್ಳುತ್ತೇವೆ. ಸಂದೇಶವನ್ನು ಆಲಿಸುತ್ತಿರುವಂತ ನನ್ನ ಆತ್ಮೀಯ ಎಲ್ಲ ಸಹೋದರ ಸಹೋದರಿಯರನ್ನ ದೇವರೇ ಕರ್ತನ ನಿನ್ನ ಆಶೀರ್ವಾದ ಮಾಡು. ಪ್ರತಿಯೊಂದು ಕರ್ತನೆಯ ಉದಯ ಕಾಲದಲ್ಲಿ ನಿನ್ನ ಮಕ್ಕಳು ಸ್ತುತಿಯೊಡನೆ ದೇವರೇ ಕರ್ತನೆ ಕೃಪೆಯನ್ನ ನಿರೀಕ್ಷಿಸುತ್ತಾ ತಮ್ಮ ದಿನವನ್ನ ಪ್ರಾರಂಭಿಸುವಂತ ಸಂದರ್ಭದಲ್ಲಿ ದೇವಾ ಕರ್ತನೆ ಆ ದಿನವೆಲ್ಲ ದೇವರೇ ಕರ್ತನೆ ಅವರ ಜೀವಿತದಲ್ಲಿ ಅವರ ಕಾಲು ಜಾರದ ಹಾಗೆ, ದೇವರೇ ಅವರ ಕುಟುಂಬದಲ್ಲಿ ತಡೆಗಳು ಬರದ ಹಾಗೆ, ಅವರ ಪ್ರಯತ್ನಗಳು ದೇವರೇ ಕರ್ತನೆ ಸಫಲತೆಯಿಂದ ತುಂಬಿ ದೇವರೇ ಕರ್ತನೆ ದಿನದಿಂದ ದಿನಕ್ಕೆ ದೇವರೇ ಆ ಕೃಪೆಯಿಂದ ತುಂಬಿ ದೇವರೇ ಕರ್ತನೆ ಅದ್ಭುತವಾದ ಆಶೀರ್ವಾದಗಳನ್ನ ಹೊಂದಿಕೊಳ್ಳಲಿಕ್ಕಾಗುವಂತೆ ನಿನ್ನ ಮಕ್ಕಳನ್ನ ಕರ್ತನೆ ಬಲಪಡಿಸಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಯೇಸುವಿನ ನಾಮದಲ್ಲಿ ಇವತ್ತಿನಿಂದ ಸ್ತುತಿ ಮತ್ತು ಸ್ತೋತ್ರ ಕೃಪೆಗೆ ದೇವರೇ ಅಂಟಿಕೊಂಡು ಪ್ರತಿ ಕ್ಷಣವೂ ಸದಾ ಅವರು ಓಡಾಡುವಾಗ, ಕೆಲಸ ಮಾಡುವಾಗ, ಪ್ರಯತ್ನ ಮಾಡುವಂತ ಪ್ರತಿಯೊಂದು ಕಾರ್ಯಗಳಲ್ಲಿ ಸ್ತುತಿ ಸ್ತೋತ್ರ ಮತ್ತು ನಿನ್ನ ಕೃಪೆಯನ್ನೇ ಆತುಕೊಂಡು ದೇವರ ನಿಮ್ಮ ನಾಮದ ಬಲದಿಂದ ದೇವರೇ ಕರ್ತನೆ ಅದ್ಭುತಗಳನ್ನ ಹೊಂದಿಕೊಳ್ಳಲಿಕ್ಕಾಗುವಂತೆ ನಿನ್ನ ಮಕ್ಕಳನ್ನ ದೇವರೇ ಆಶೀರ್ವಾದ ಮಾಡು. ಪ್ರತ್ಯೇಕವಾಗಿ ಇವತ್ತು ಕಾಣಿಕೆಗಳನ್ನ ಸಲ್ಲಿಸಿದಂತ ನಾಗೇಂದ್ರಪ್ಪ ಮತ್ತು ಮಂಜು ಬ್ರದರ್ಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಇಬ್ಬರು ಮಕ್ಕಳನ್ನ ಆಶೀರ್ವಾದ ಮಾಡ್ರಿ ದೇವರೇ. ಇವರು ನಿನ್ನ ಸನ್ನಿಧಿ ಸೇವೆಗೆ ಕಾಣಿಕೆಯನ್ನು ಸಲ್ಲಿಸಿರುವಾಗ ದೇವ ಅದನ್ನು ಉಪಯೋಗ ಮಾಡುವಂತ ಸಂದರ್ಭದಲ್ಲಿ ಅದರ ಬದಲು 30-100ರಷ್ಟು ದೇವರೇ ಕರ್ತನೆ ಈ ಕುಟುಂಬ ಮಕ್ಕಳು ದೇವರೇ ಸಮೃದ್ಧಿ ಭರಿತರಾಗಿ ಜೀವಿಸುವಂತೆ ನೀನು ಸಹಾಯ ಮಾಡು ದೇವ. ಪ್ರತ್ಯೇಕವಾಗಿ ಈ ಸಂದೇಶವನ್ನು ಆಲಿಸುತ್ತಿರುವಂತ ಎಲ್ಲ ಮಕ್ಕಳ ಆಧ್ಯಾತ್ಮಿಕತೆ ಬದುಕನ್ನು ಉಜ್ಜೀವಿಸಗೊಳಿಸಿ ಇವತ್ತು ಬರ್ತನೆ, ನಾಮಕರಣ, ಪ್ರತ್ಯೇಕವಾಗಿ ದೇವ ಕರ್ತನೆ ವಿವಾಹದ ಮಾತುಕತೆ, ದೇವರೇ ಕರ್ತನೆ ಹೊಸ ಗೃಹ ಶಂಕುಸ್ಥಾಪನೆ, ಹೊಸ ಕಾರ್ಯಗಳನ್ನ, ಹೊಸ ವಿದ್ಯಾಭ್ಯಾಸವನ್ನ, ಹೊಸ ಅಡ್ಮಿಷನ್, ಹೊಸ ಎಕ್ಸಾಮಿನೇಷನ್ ಬರುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ಸದಾ ದೇವರೇ ನೀನು ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲಾ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೆನ್, ಆಮೆನ್.